ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಆಲ್ ದ ಬೆಸ್ಟ್. ತಪ್ಪದೇ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್. ನ್ಯಾಯಾಧೀಶರಿಗೇನಾದರೂ ಈ ಪ್ರಕರಣದಲ್ಲಿ ಈ ಆರೋಪಿ ಬಂಧ ಮುಕ್ತನಾಗ್ಬೋದು, ಪ್ರಕರಣದಿಂದ ಮುಕ್ತನಾಗಬಹುದು ಅಂತ ಅನಿಸುತ್ತೆ, ಈತನಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನಿಸಿದರೆ ಅಂತಹ ಪ್ರಕರಣಗಳಲ್ಲೂ ಸಹ ಜಾಮೀನನ್ನು ನೀಡ್ತಾರೆ. ನಾನು ಆಗಲೇ ಹೇಳಿದಾಗೆ ಪ್ರಕರಣದ ಸ್ವರೂಪ ಇರುತ್ತಲ್ಲ, ಅದು ಬಹಳ ಮುಖ್ಯ. ಇಲ್ಲದೆ ಹೋದರೆ ಎಲ್ಲ ಪ್ರಕರಣಗಳಲ್ಲೂ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದ್ದೇ ಆದರೆ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಆಗಲ್ಲ. ಜನರಿಗೊಂದು ತಪ್ಪಭಿಪ್ರಾಯ ಬರ್ಬೋದು, ಇವತ್ತು ಅಪರಾಧ ಮಾಡಿದವನು ನಾಳೆ ಜಾಮೀನಿನ ಮೇಲೆ ಈಚೆ ಬರ್ತಾನೆ ಬಿಡು, ಏನಾಗಲ್ಲ ಅಷ್ಟೇ ಅಲ್ವಾ ಅನ್ನೋ ಅಂತಹ ಅಭಿಪ್ರಾಯ ಬರಬಾರ್ದು. ಯಾಕಂದರೆ ನ್ಯಾಯಾಲಯ ಅಂದರೆ ಅದು ದೇವಾಲಯ, ಅದು ಅಲ್ಲಿ ದೇವರ ಥರ ನ್ಯಾಯಾಧೀಶರು ಕೂತಿರ್ತಾರೆ. ಹಾಗಾಗಿ ಅವರು ಕೊಡುವಂಥ ತೀರ್ಪು ಸಮಾಜದ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದು. ಅದಕ್ಕಾಗಿ ಕೆಲವು ಪ್ರಕರಣಗಳಲ್ಲಿ ಕೊಡ್ತಾರೆ, ಕೆಲವು ಪ್ರಕರಣಗಳಲ್ಲಿ ಜಾಮೀನನ್ನು ತಿರಸ್ಕಾರ ಮಾಡ್ತಾರೆ. ಹೀಗೆ ಜಾಮೀನನ್ನು ಕೊಡುವಂಥ ಸಂದರ್ಭಗಳಲ್ಲಿ ಒಂದು ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ತಿರಸ್ಕೃತವಾದರೆ ತುಂಬ ಜನ ನಮ್ಮನ್ನು ಕೇಳುವಂಥ ಪ್ರಶ್ನೆ, ನಾವು ಮೇಲಿನ ನ್ಯಾಯಾಲಯಕ್ಕೆ ಹೋಗಬೇಕಾ, ಅದೇ ನ್ಯಾಯಾಲಯದಲ್ಲಿ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇಲ್ವಾ ಅಂದಾಗ ಖಂಡಿತ ಇದೆ. ಆದರೆ ಈ ಮೊದಲು ಯಾವ ಜಾಮೀನು ಅರ್ಜಿ ನಿಮ್ಮದು ತಿರಸ್ಕಾರವಾಗಿದೆಯೋ ಅದರಲ್ಲಿ ಕೊಟ್ಟಿರುವಂತಹ ಕಾರಣವನ್ನೇ ಮತ್ತೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಕಾರಣಗಳಿದ್ದರೆ ಅಂತಹ ಕಾರಣಗಳನ್ನು ಕೊಟ್ಟು ಅದೇ ನ್ಯಾಯಾಲಯದಲ್ಲಿ ಅದೇ ನ್ಯಾಯಾಧೀಶರ ಮುಂದೆ ಮತ್ತೊಮ್ಮೆ ಜಾಮೀನನ್ನು ಕೇಳೋದಕ್ಕೆ ಅವಕಾಶ ಇದೆ. ಜೊತೆಗೆ ಮೇಲಿನ ನ್ಯಾಯಾಲಯಕ್ಕೂ ಹೋಗಿ ನನಗೆ ಜಾಮೀನನ್ನು ಕೊಡಿ ಅಂತ ಕೇಳಬಹುದು. ಇತ್ತೀಚೆಗೆ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ವಿಚಾರವಾಗಿ ನಾನು ಯಾರ ಹೆಸರು ಹೇಳೋದಿಲ್ಲ, ಯಾಕೆಂದರೆ ಅದರ ಅಗತ್ಯ ಇಲ್ಲ. ಪ್ರತಿನಿತ್ಯ ಆ ಹೆಸರುಗಳನ್ನು ಕೇಳಿ ತಮಗೂ ಬೇಜಾರಾಗಿರುತ್ತೆ. ಅದನ್ನು ನಾನು ಮತ್ತೆ ಅವರ ಹೆಸರು ಹೇಳಿ ಮಾಡೋದು ಬೇಡ, ಅವರ ಹೆಸರು ಬಿಟ್ಟು ಹೇಳ್ತೀನಿ. ಅನೇಕ ಬಹಳ ಪ್ರಭಾವಿ ಕುಟುಂಬಗಳಿಂದ ಬಂದಂತಹ ವ್ಯಕ್ತಿಗಳಿಗೆ ಜಾಮೀನು ಇನ್ನೂ ಸಿಕ್ಕಿಲ್ಲ. ಆದರೆ ಇತ್ತೀಚಿನ ಒಂದು ಪ್ರಕರಣದಲ್ಲಿ, ಒಂದು ಕೊಲೆಯ ಪ್ರಕರಣದಲ್ಲಿ ಅಂತಹದೇ ಮತ್ತೊಬ್ಬ ಪ್ರಭಾವಿ ವ್ಯಕ್ತಿಗೆ, ಮತ್ತೊಬ್ಬ ಪ್ರಸಿದ್ಧ ವ್ಯಕ್ತಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಕಂಡೀಷನಲ್ ಬೈಲ್ ಅಂತ ಕೆಲವು ನಿಬಂಧನೆಗಳನ್ನು ಹಾಕಿ ಜಾಮೀನನ್ನು ಕೊಡ್ತು. ಅವರ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿತ್ತು ಅನ್ನೋ ಕಾರಣಕ್ಕೆ ಜಾಮೀನನ್ನು ಕೊಡ್ತು. ಅಂದರೆ ಅಂತಿಮವಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 21 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನೋಡಿ ನಮ್ಮ ಎಲ್ಲ ಕಾನೂನುಗಳ ತಾಯಿ ನಮ್ಮ ದೇಶದ ಸಂವಿಧಾನ. ನಮ್ಮ ಸಂವಿಧಾನವನ್ನು ಬಿಟ್ಟು ಯಾವ ಕಾನೂನು ಯಾವ ದೇಶದಲ್ಲೂ ಇರೋದಿಲ್ಲ, ನಮ್ಮ ದೇಶದಲ್ಲೂ ಇಲ್ಲ. ಹಾಗಾಗಿ ಈ ಜಾಮೀನು ಪ್ರಕ್ರಿಯೆ ಎನ್ನುವಂಥ ಕಾನೂನು ಏನಿದೆ ಅದನ್ನು ಹಿಂದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತಾ ಇದ್ರು. ಈಗ 1/7/2024ರಿಂದ ಕೇಂದ್ರ ಸರ್ಕಾರ 3 ಕಾನೂನುಗಳಲ್ಲಿ ಬದಲಾವಣೆಯನ್ನು ತಂತು. ಆವಾಗ ಇದನ್ನು BNSS ಆ್ಯಕ್ಟ್ 2023 ಅಂತ ಬಂತು. ಅಂದರೆ ಜಾಮೀನು ಪ್ರಕ್ರಿಯೆ ಎರಡರಲ್ಲೂ ಒಂದೇ, ಆದರೆ ನಾವು ಬಳಸ್ತಾ ಇದ್ದಂತಹ ಸೆಕ್ಷನ್ ಚೇಂಜ್ ಆಗಿದೆ ಅಷ್ಟೇ. ಹಾಗಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಇದೊಂದು ಮೂಲಭೂತವಾದಂಥ ಹಕ್ಕು. ಏನು ಹೇಳುತ್ತೆ ಹಾಗಾದರೆ ಆ ಹಕ್ಕು ಅಂದರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸ್ವತಂತ್ರವಾಗಿ ಪರ್ಸನಲ್ ಲಿಬರ್ಟಿ, ಸ್ವತಂತ್ರವಾಗಿ ಈ ದೇಶದಲ್ಲಿ ಬದುಕುವಂಥ ಹಕ್ಕು ನಮ್ಮ ದೇಶದ ಸಂವಿಧಾನದಲ್ಲಿ ಇದೆ. ಅಂದರೆ ಈ ಜಾಮೀನು ಅನ್ನುವಂಥ ಪ್ರಕ್ರಿಯೆ ಏನಿದೆ ಇದರ ಬೇರು ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 21ರ ಕೆಳಗಡೆ ಅಡಕವಾಗಿದೆ. ಅಂದರೆ ಆತ ಆರೋಪಿ ಅಂತ ಹೇಳಿದ ತಕ್ಷಣ ಅವನು ಅಪರಾಧ ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಜಾಮೀನನ್ನು ಕೊಡೋದು ಏನು ಅಂದರೆ, ವಿಚಾರಣೆ ನಡೆಯುವ ಹಂತದಲ್ಲಿ ಆತ ಸ್ವತಂತ್ರವಾಗಿರಲಿ, ಹಾಗಂದಾಕ್ಷಣಕ್ಕೆ ಅವನು ನಿರಪರಾಧಿ ಅಲ್ಲ. ಮುಂದೊಂದು ದಿನ ವಿಚಾರಣೆಯೆಲ್ಲ ಮುಗಿದ ನಂತರ ಆತ ಅಪರಾಧಿ ಅಂತ ನ್ಯಾಯಾಲಯ ತೀರ್ಮಾನ ಮಾಡಿ ಶಿಕ್ಷೆಯನ್ನು ಕೊಟ್ಟರೆ ಅವನು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾಗತ್ತೆ. ಎಷ್ಟು ಶಿಕ್ಷೆಯನ್ನು ಕೊಟ್ಟಿರ್ತಾರೋ ಆ ಶಿಕ್ಷೆಯನ್ನು ಆತ ಅನುಭವಿಸಲೇಬೇಕಾಗುತ್ತೆ. ಜಾಮೀನು ಕೊಟ್ಟ ಕ್ಷಣಕ್ಕೆ ನಿರಪರಾಧಿ ಅಲ್ಲ. ನೋಡಿ, ಇತ್ತೀಚೆಗೆ ಬಹಳ ಮುಖ್ಯವಾದ ಒಂದು ಪ್ರಕರಣ ಅಂದರೆ ಮರಕೊಂಬಿ ಪ್ರಕರಣ. ಈ ಪ್ರಕರಣದಲ್ಲಿ ನೀವು ಈ ಅಟ್ರಾಸಿಟೀಸ್ ಆ್ಯಕ್ಟ್ ಕೆಳಗಡೆ 98 ಜನಕ್ಕೆ ಗೌರವಾನ್ವಿತ ನ್ಯಾಯಾಧೀಶರು
ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ರು. 98 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ರು. ಶಿಕ್ಷೆಯ ಕೊನೆಯ ಹಂತ ಅದು ಜೀವಾವಧಿ ಶಿಕ್ಷೆ. ಶಿಕ್ಷೆಯಲ್ಲಿರೋದು ಬಹಳ ಪ್ರಮುಖವಾಗಿ ಎರಡು, ಒಂದು ಮರಣದಂಡನೆ, ಎರಡನೆಯದೇ ಜೀವಾವಧಿ ಶಿಕ್ಷೆ. ಮರಣದಂಡನೆಯನ್ನು ಕೇವಲ ಕೊಲೆ ಕೇಸಿನಲ್ಲಿ ಮಾತ್ರ ಕೊಡೋದಕ್ಕೆ ಸಾಧ್ಯ. ಮರಣದಂಡನೆಯನ್ನು ಇನ್ಯಾವ ಪ್ರಕರಣದಲ್ಲೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೊಲೆಯಾಗಿದ್ದರೆ ವ್ಯಕ್ತಿ, ಅಂತಹ ಪ್ರಕರಣಗಳಲ್ಲಿ ಮರಣದಂಡನೆಯನ್ನು, ಅದರಲ್ಲೂ ವಿಶೇಷವಾದ ಕೆಲವು ಪ್ರಕರಣಗಳ, ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಂತೀವಿ, ಅದರಲ್ಲಿ ಮಾತ್ರ ಮರಣದಂಡನೆಯನ್ನು ಕೊಡ್ತಾರೆ. ಅದು ಆಮೇಲೆ ಬೇರೆ ವಿಚಾರ. ಅದು ಈಗ ಜೀವಾವಧಿ ಶಿಕ್ಷೆಯನ್ನು 98 ಜನರಿಗೆ ಕೊಟ್ಟಿದ್ದರು. ಈಗ ಕೆಲವು ದಿನಗಳ ಹಿಂದೆ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಅವರಲ್ಲಿ 97 ಜನರಿಗೆ ಜಾಮೀನನ್ನು ಕೊಟ್ಟು ಅವರು ಬಿಡುಗಡೆ ಮಾಡಿದೆ. ಹಾಗಾದರೆ ಆ 98 ಜನರಲ್ಲಿ ಇನ್ನೊಬ್ಬರಿಗೆ ಯಾಕೆ ಕೊಡಲಿಲ್ಲ? ಕೆಲವರು ಕೇಳುವಂಥ ಪ್ರಶ್ನೆ ಇದು. ಆ ಇನ್ನೊಬ್ಬರಿಗೆ ಯಾಕೆ ಕೊಡಲಿಲ್ಲ? ಅವರೊಬ್ಬರನ್ನ ಬಿಟ್ಟು ಉಳಿದು 97 ಜನಕ್ಕೆ ಜಾಮೀನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಆ 98ನೇ ವ್ಯಕ್ತಿ ಯಾರಿದ್ದಾನೆ, ಆರೋಪಿ 1, ಆತ ಜಾಮೀನು ಅರ್ಜಿಯನ್ನು ಹಾಕಿರಲಿಲ್ಲ. ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದ್ರೆ ಮಾತ್ರ ಜಾಮೀನು ಕೊಡೋದು. ಯಾರು ಸುಮ್ಮನೆ ಮನೆ ಜೈಲಲ್ಲಿದ್ದಾರೆ ಅವ್ರಿಗೆಲ್ಲ ಜಾಮೀನು ಕೊಡೋಲ್ಲ. ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೋ ಅವ್ರಿಗೆ ಕೊಡ್ತಾರೆ. ಹಾಗೆ ಅವರೊಂದು ವೇಳೆ ಜಾಮೀನು ಅರ್ಜಿಯನ್ನು ಹಾಕದೇ ಇರೋದಕ್ಕೆ ಬೇರೆ ತಾಂತ್ರಿಕ ಕಾರಣಗಳಿರ್ಬೋದು. ಅದು ಅವರ ಆಲೋಚನೆ ಇರ್ಬೋದು, ಅಥವಾ ಅವ್ರಿಗೆ ಕೊಟ್ಟಿರುವಂಥ ಸಲಹೆ ಆ ಥರ ಇರ್ಬೋದು. ಬೇರೆಯವರಿಗೆ ಜಾಮೀನು ಆದಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋಣ ಅನ್ನುವಂಥ ಉದ್ದೇಶ. ಅದಕ್ಕಾಗಿ ಅದೇನೇ ಕಾರಣ ಇರಲಿ, ಅವರು ಅರ್ಜಿಯನ್ನು ಸಲ್ಲಿಸಿರಲಿಲ್ಲ, ಅದಕ್ಕೆ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ. ಹಾಗಾದರೆ ನ್ಯಾಯಾಲಯ ಯಾವ ಆಧಾರದ ಮೇಲೆ ಅವರಿಗೆ ಜಾಮೀನನ್ನು ನೀಡಿತು ಅನ್ನುವಂಥ ಪ್ರಶ್ನೆ ಬಂದಾಗ ನೋಡಿ, ನಾನು ಹೇಳಿದೆ, ನ್ಯಾಯಾಧೀಶರು ಅವರ ಮುಂದೆ ಜಾಮೀನು ಅರ್ಜಿಯನ್ನು ಬಂದ ತಕ್ಷಣ ಸುಮ್ಮನೆ ಹಾಗೆ ಜಾಮೀನು ಮಂಜೂರು ಮಾಡಲ್ಲ. ಅವರು ಸರ್ಕಾರಿ ವಕೀಲರಿಂದ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲು ಕೇಳ್ತಾರೆ. ನಾವು ಅಬ್ಜೆಕ್ಷನ್ಸ್ ಅಂತೀವಿ, ಫ್ರಮ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅವರು ಸರ್ಕಾರಿ ವಕೀಲರು, ಸರ್ಕಾರದ ಪರವಾಗಿ ಪೊಲೀಸಿನವರ ಪರ ವಕೀಲರ ಕೆಲಸ ಮಾಡ್ತಾರೆ. ಅವರು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಆ ಆಕ್ಷೇಪಣೆಯನ್ನು ನ್ಯಾಯಾಲಯ ಪರಿಗಣಿಸುತ್ತೆ. ಬಹಳ ಪ್ರಮುಖವಾಗಿ ಏನು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂತ ಕೇಳಿ ಆ ನಂತರ ಜಾಮೀನನ್ನು ಮಂಜೂರು ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ಮರಕಂಬಿ ಪ್ರಕರಣದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, FIR ಅನ್ನು ರಿಜಿಸ್ಟರ್ ಮಾಡುವುದರಲ್ಲಿ ಭಾಳ ತಡವಾಗಿತ್ತು. ಮತ್ತು 98 ಜನ ಒಂದು ಬೆಂಕಿ ಹಾಕುವಂಥ ಪ್ರಕರಣದಲ್ಲಿ ಹೊರಟಿದ್ದಾರೆ ಅಂತಂದರೆ ಅನಾಹುತ ಜಾಸ್ತಿ ಆಗಬೇಕಾಗಿತ್ತು. ಇನ್ನು ಅಷ್ಟರ ಮಟ್ಟಿನೇ ಅನಾಹುತ ಆಗಿರಲಿಲ್ಲ. ಆದ್ದರಿಂದ ನ್ಯಾಯಾಲಯ ಹೇಳ್ತು. ಮತ್ತು ಅಲ್ಲೇ ಅನೇಕರು ವಯಸ್ಸಾದ ವೃದ್ಧರಿದ್ದರು. ಇಂಥವರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿರಬಹುದಾ ಇಲ್ವಾ ಅನ್ನುವಂಥ ಸಂದೇಹ ಕೂಡ ಇತ್ತು. ಅದೇ ಮುಂದಿನ ದಿನ ವಿಚಾರಣೆಯಲ್ಲಿ ಅದು ಗೊತ್ತಾಗುತ್ತೆ. ಆದರೆ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಮಂಜೂರು ಮಾಡ್ತು. ಹಾಗಾಗಿ ಈ ಜಾಮೀನು ಪ್ರಕ್ರಿಯೆಯಲ್ಲಿ ಈ ರೀತಿ ಪ್ರಕರಣದ ಸ್ವರೂಪವನ್ನು ಪರಿಗಣಿಸ್ತಾರೆ. ಪ್ರಕರಣದ ಸ್ವರೂಪವನ್ನು ಪರಿಗಣಿಸಿ, ಪ್ರಖರತೆಯನ್ನು ಪರಿಗಣಿಸಿ, ಮತ್ತು ಆ ಪ್ರಕರಣದಲ್ಲಿ ಇರುವಂಥ ಮೆಟೀರಿಯಲ್ ಏನಿದೆ, ಏನನ್ನು ಪೊಲೀಸಿನವರು ಈಗಾಗಲೇ ಸೀಸ್ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಏನು ಸಾಕ್ಷಿಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ, ಆ ಪಟ್ಟಿಯನ್ನು ನ್ಯಾಯಾಲಯ ನೋಡುತ್ತೆ. ಆ ಪಟ್ಟಿಯಲ್ಲಿ ಏನಾದರೂ ಪ್ರಮುಖವಾದಂತಿದೆಯಾ, ಮೆಡಿಕಲ್ ರಿಪೋರ್ಟ್ಸ್ ಇದೆಯಾ, ವೈದ್ಯರೇನಾದರೂ ಅದರಲ್ಲಿ ವರದಿ ಕೊಟ್ಟಿದ್ದಾರಾ, ಅಥವಾ ಕೊಲೆ ಕೇಸ್ ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ, ಆಮೇಲೆ ಎಷ್ಟರ ಮಟ್ಟಿಗೆ ಐ ವಿಟ್ನೆಸ್ ಇದ್ದಾರೆ, ಅಂದರೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾರು ಪ್ರತ್ಯಕ್ಷ ಸಾಕ್ಷಿ, ಐ ವಿಟ್ನೆಸ್ ಅಂದರೆ ಪ್ರತ್ಯಕ್ಷ ಸಾಕ್ಷಿ ಎಷ್ಟು ಜನ ಇದ್ದಾರೆ, ಅವರು ಏನು ಹೇಳಿದ್ದಾರೆ, ಅವರು ಪೊಲೀಸ್ನವ್ರ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದೆಲ್ಲವನ್ನ ನ್ಯಾಯಾಲಯ ಅತ್ಯಂತ ಕೂಲಂಕುಷವಾಗಿ ಪರಿಗಣಿಸಿ ನಂತರ ಜಾಮೀನನ್ನು ಕೊಡಬೇಕೇ ಬೇಡವೇ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ.